ಆತ್ಮಾನಂದ ಅವರೇ, ಬಿಜೆಪಿ ಹೆಂಗ್ ನೋಡ್ತಾ ಇದೆ? ನಾವು ಮೊದಲಿನಿಂದನೂ ಈ ಸರ್ಕಾರ ರಚನೆ ಆದ ತಕ್ಷಣನೇ ಏನು ಜನ ಅವ್ರಿಗೆ 137 ಸೀಟ್ ಮ್ಯಾಂಡೇಟರಿ ಕೊಟ್ಟರು, ಅವತ್ತು ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತೇಳಿ ಈ ಜನ ನಂಬಿದ್ರು. ಅವ್ರ ಗ್ಯಾರಂಟಿಗಳು ಕೂಡ ಇವತ್ತು ಗ್ಯಾರಂಟಿಗಳದ್ದು ಕೇಳಕ್ಕೇನೆ ಯಾರನ್ನ ಕೇಳಬೇಕು ಅನ್ನುವಂಥ ಪರಿಸ್ಥಿತಿಗೆ ಜನ ಒಟ್ಟಾಗಿದ್ದಾರೆ. ದುಡ್ಡು ಅವ್ರ ಖಾತೆಗಳಿಗೆ ದುಡ್ಡು ಬಂದಿಲ್ಲ, ಗೃಹಲಕ್ಷ್ಮಿ ಈ ಥರದ್ದು ಎಲ್ಲ ಅವರ ಭಾಗ್ಯಗಳು ಅವ್ರಿಗೆ ಫೇಲ್ಯೂರ್ ಆಗಿದೆ. ಈ ಸರ್ಕಾರ ಎಷ್ಟೊತ್ತಿಗೆ ತೊಲಗ್ಬಿಡತ್ತಪ್ಪ ಅನ್ನುವಂಥದ್ದನ್ನ ಜನನೇ ಮಾತಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಪಕ್ಷಕ್ಕೆ ಅಧಿಕಾರಕ್ಕೆ ಬಂತವಿಂದನು 17 ದಿನ ಡೆಲ್ಲಿಯಲ್ಲೇ ಕಾಲ ಕಳೆದು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನೇ ಚರ್ಚೆ ಮಾಡ್ಕೊಂಡು ಬಂದಿದ್ದು. ಅವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅವತ್ತಿನಿಂದನೂ ಕೂಡ ಇನ್ನ ಎರಡೂವರೆ ಹಂಚಿಕೆ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅನ್ನುವಂಥದ್ದನ್ನ ಮಾಧ್ಯಮಗಳು ಜನ ಎಲ್ಲರೂ ಮಾತಾಡಕ್ಕೆ ಶುರು ಮಾಡಿದ್ರು. ಅದು ಇವಾಗ ಸನ್ನಿಧಕ್ಕೆ ಬಂದಿದೆ. ಏನು ಡಿ ಕೆ ಶಿವಕುಮಾರ್ ಅವರ ಬಣ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಈ ಸಲ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಅವ್ರ ಹಿಂಬಾಲಕರು ನಿಂತಿದ್ದಾರೆ. ಅವರು ಕೂಡ ಡಿ ಕೆ ಶಿವಕುಮಾರ್ ನಿಮ್ ಜೊತೆ ಬರ್ತಾರೆ ಅಂತ ಚರ್ಚೆ ಅಲ್ಲ, ಯಾವುದೂ ಇಲ್ಲ, ಅದೆಲ್ಲ ಊಹಾಪೋಹ, ಮಾತುಕತೆ ನಡೀತಾ ಇದೆ ಅಂತೆ. ಅದು ಸಾಮಾನ್ಯ. 40 ಜನ ಶಾಸಕರೇನೋ ಬರ್ತಾರಂತೆ ನೋಡಿ, ನಿಮ್ ಜೊತೆ ಬಂದ್ ಅದನ್ನ ಈ ಕರ್ನಾಟಕ ಈ ತರದ ಉದಾಹರಣೆಗಳನ್ನ ಸಾಕಷ್ಟು ನೋಡ್ಬಿಟ್ಟಿದೆ 2 ಬಾರಿ 3 ಬಾರಿ. ಹಾಗಾಗಿ ವಚನ ಕಾರಣೀಕರ್ತರು ಯಾರು ನೋಡಿ, ಕಾರಣೀಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವತ್ತು ಪಕ್ಷಕ್ಕೆ ಯಾವುದೇ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಮ್ಯಾಂಡೇಟರಿ ಇರ್ಲಿಲ್ಲ. ನಾವು 105 ಸೀಟನ್ನು ಗೆದ್ದಿದ್ವಿ. ಇವತ್ತು 137 ಸೀಟ್ ತಗೊಂಡಿರುವಂತ ಕಾಂಗ್ರೆಸ್ ಈ ತರದ ಪರಿಸ್ಥಿತಿಗೆ ಬಂದು ನಿಂತಿದೆಯಲ್ಲ, ಅದು ವಿಪರ್ಯಾಸ. ಅದಕ್ಕೆ ಹೈಕಮಾಂಡ್ ಇಲ್ಲೇನಾಗಿದೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಹೇಳಿದ್ರು, ನಾನು ಇಲ್ಲಿ ಬಂದಿದ್ದೀನಿ, ಎಲ್ಲವನ್ನ ಚರ್ಚೆ ಮಾಡಿದ್ದೀನಿ, ಇದನ್ನ ನಾವು ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್, ನಡ್ಡಾ ಅವರೇ ಹೈಕಮಾಂಡ್ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ವಿ. ಹೌದು, ನಡ್ಡಾ ಅವರ ಅಧ್ಯಕ್ಷರು ಹೈಕಮಾಂಡ್. ಆದ್ರೆ ನಡ್ಡಾ ಅವರೆಲ್ಲೂ ಕೂಡ ಈ ತರದ್ ಮಾತಾಡಿಲ್ಲ. ಇವತ್ತು ACC ಅಧ್ಯಕ್ಷರು ಕರ್ನಾಟಕ ಬಂದು ಇವ್ರ ಸಮಸ್ಯೆ ಕೇಳಿ ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಅಧ್ಯಕ್ಷ ಹೇಳಿದ ಮಾತು. ನಮ್ಮ ಪಕ್ಷದ ಹಿರಿಯರ ಜೊತೆ ನಾವೆಲ್ಲ ಪಕ್ಷದ ಜೊತೆ ಕುತ್ಕೊಂಡು ಮಾತಾಡ್ತೀವಿ ಅನ್ನೋದು ಬಿಟ್ಟು ಹೈಕಮಾಂಡ್ ಯಾರು ಅನ್ನೋದನ್ನ ಸತ್ಯವನ್ನ ಹೇಳಿದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಅವ್ರ ಜೊತೆಲಿರುವಂಥವ್ರು ಅವ್ರ ಬಲ ಹೆಚ್ಚಿಸ್ಕೊಳ್ಳೋಕ್ಕೆ ಪರಾಪನ ಅಗ್ರದಲ್ಲಿರುವಂಥ ಶಾಸಕರನ್ನ ಈ ಸಮಯದಲ್ಲೇ ಯಾಕೆ ಬಿಹಾರ ಎಲೆಕ್ಷನ್ ಚುನಾವಣೆ ಮುಗಿದ ತಕ್ಷಣ ಹೋಗಿ ಸಂಖ್ಯೆ ಬಲವನ್ನು ಅಲ್ಲಲ್ಲ, ನೀವಿಗೆ ಸಾಕಷ್ಟು ಸಮಯ ಇತ್ತಲ್ಲ, ಅವತ್ತು ಯಾಕೆ ಹೋಗಕ್ಕಾಗ್ಲಿಲ್ಲ? ಇವತ್ತು ಅವ್ರಿಗೆ ಕಾಲಘಟ್ಟ ಬಹಳ ಸರಿಯತಿಗೆ ಬಂದಿದೆ, ಪವರ್ ಶೇರಿಂಗ್ ಹಂಚಿಕೆ ಆಗಿದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಒಂದು ಸಂಖ್ಯಾಬಲವನ್ನು ಶಾಸಕರ ಬಲ ಇದೆಯಾ ಅನ್ನೋದನ್ನ ಟೆಸ್ಟ್ ಮಾಡಿದ್ರೆ ಅದು ಕೂಡ ಒಂದ್ ಕಡೆ ಇರಲಿ ಅಂತೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸುರೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ 51ಕ್ಕೂ ಹೆಚ್ಚು ಜನ ಶಾಸಕರು ನನ್ನ ಜೊತೆಲಿದ್ದಾರೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಸಮಾಜವಾದಿ ಪ್ರಗತಿಪರ ಚಿಂತನೆ ಇಟ್ಕೊಂಡಿದ್ದವರು, ಇದೆಲ್ಲವನ್ನ ಹಿರಿಯ ರಾಜಕಾರಣಿ, ಒಂದು ಸಲ ಅಧಿಕಾರ ಮಾಡಿದ್ದಂಥವ್ರು, ಇಂಥವ್ರಿಗೆ ಈ ಗತಿ ಬಂದ್ಬಿಡ್ತಲ್ಲ ಅನ್ನುವಂಥದ್ದು ನಮ್ಗೆ ಎಲ್ಲ ಒಂದ್ ಕಡೆ ಈ ಒಂದು ಹಿರಿತನ ಇವತ್ತು ಸಿದ್ದರಾಮಯ್ಯನವ್ರು ಬೇಡ ಅನ್ನುವಂಥದ್ದೇ ಆ ಪಕ್ಷದಲ್ಲಿ ಉಟ್ಕೊಬಿಟ್ಟಿದೆಯಲ್ಲ. ಅವತ್ತಿಗೆ ಅವರೇ ಸ್ವತಃ ಅಧಿಕಾರವನ್ನ ಬಿಟ್ಕೊಟ್ಟು ಬಂದಿದ್ರೆ ಅವ್ರ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ಹಾಗಾಗಿ ಒಂದೇ ಪ್ರಶ್ನೆ, ನಾನು ನಿಮ್ಗೆ ಈ ಪ್ರಶ್ನೆಗೆ ನೆಕ್ಸ್ಟ್ ಉತ್ತರ ತೆಗೆದುಕೊಳ್ತೀನಿ. ಖಂಡಿತ ಪ್ಲೀಸ್ ಒಂದ್ ಸೆಕೆಂಡ್ ಇರಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರೇ ಸ್ವತಃ ತಾವಾಗ್ಲೇ ಕೆಳಗಿಳಿದ್ರ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ತಾವಾಗೇ ಕೆಳಗಿಳಿದ್ರ. ಈ ಪ್ರಶ್ನೆಗೆ ಉತ್ತರ ಬೇಕು, ಆ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೇನೆ. ರಿಷಿಕ್ ವೇಹಾನ್ ಗೌಡ್ರೆ, ನವೆಂಬರ್ ಕ್ರಾಂತಿ ಆಗುತ್ತೆ, ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ನಿರೀಕ್ಷೆ ಮಾಡ್ತಿದ್ರು.